ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಡಿಯಾ ಲಾ ಲರ್ನಿಂಗ್ ಅಡ್ಡಾ. ಸೊ ಇವತ್ತಿನ ದಿನ ನಾವು ಬಂದು CPC ಸಬ್ಜೆಕ್ಟ್ ಅಲ್ಲಿ ಜಡ್ಜ್ಮೆಂಟ್, ಡಿಕ್ರಿ ಮತ್ತೆ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡ್ಲಿದ್ದೇವೆ ಈ ವಿಡಿಯೋದಲ್ಲಿ. ಓಕೆ, ಸೊ ಮೂರುಗಳಲ್ಲಿ ಇರುವಂತಹ ಡಿಫ್ರೆನ್ಸ್ ಏನಿದೆ, ಯಾವ್ದನ್ನ ಯಾವ ಸಂದರ್ಭದಲ್ಲಿ ಡಿಕ್ಲೇರ್ ಮಾಡ್ತಾರೆ, ಇಶ್ಯೂ ಮಾಡ್ತಾರೆ ಅಂತ ಹೇಳಿ ಅದನ್ನ ನಾನು ಇವಾಗ ಹೇಳಕ್ ಹೋಗ್ತಾ ಇದ್ದೀನಿ. ಓಕೆ, ಸೊ ಮಧ್ಯದಲ್ಲಿ ತುಂಬಾನೇ ಗ್ಯಾಪ್ ಆಗ್ಬಿಡ್ತು, ನಾನು ಯಾವ್ದೇ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಗ್ಯಾಪ್ ತಗೊಂಡೆ. ಓಕೆ, ಸೊ ನೋ ವರೀಸ್, ಇವಾಗ ನಾನು ಕಂಟಿನ್ಯೂ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ CPC ಇದಕ್ಕೂ ಮುಂಚೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ, ಇದು ನಿಮ್ದು ಸೆಕೆಂಡ್ ವಿಡಿಯೋ CPC ಅಲ್ಲಿ. ಓಕೆ, ಸೊ CPC ಮಾತ್ರ ಅಲ್ಲ, ಬೇರೆ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸಿದ್ರೆ ನಾನು ಆ ವಿಷಯದ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಬಹಳ ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ಸುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲದಕ್ಕೂ ಮುಂಚೆ ನಾನು ಹೇಳೋದೇನಂದ್ರೆ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಓಕೆ, ಸೊ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ಫಸ್ಟ್ ಹೇಳಕ್ ಬಂದಿರೋದು ಏನಪ್ಪಾ ಅಂತಂದ್ರೆ, CPC ಸಬ್ಜೆಕ್ಟ್ ಅಲ್ಲಿ ನಿಮ್ದು ಏನಪ್ಪಾ ಅಂತಂದ್ರೆ ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ಈ ಒಂದು ಸಬ್ಜೆಕ್ಟ್ ಅಲ್ಲಿ, ಈ ಒಂದು ಆಕ್ಟ್ ಅಲ್ಲಿ ಜಡ್ಜ್ಮೆಂಟ್, ಡಿಕ್ರಿ ಮತ್ತೆ ಏನು ಆರ್ಡರ್, ಈ ಮೂರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡೋದಿಕ್ಕೆ ಬಂದಿದ್ದೀನಿ. ಓಕೆ, ಜಡ್ಜ್ಮೆಂಟ್, ಡಿಕ್ರಿ ಮತ್ತೆ ಆರ್ಡರ್. ಓಕೆ, ಸೊ ಫಸ್ಟ್ ನಾವು ನೋಡೋಣ ಜಡ್ಜ್ಮೆಂಟ್, ಡಿಕ್ರಿ, ಆರ್ಡರ್. ಈ ಮೂರು ಏನಿದೆಯಪ್ಪ ಅಂತಂತಂದ್ರೆ, ಮೂರು ಕೂಡ ಏನಿದೆ ಅದರ ಓನ್ ಲೀಗಲ್ ಸಿಗ್ನಿಫಿಕೆನ್ಸ್ ಅದಕ್ಕೆ ಇರುತ್ತೆ. ಅದರದೇ ಆದಂತಹ ಒಂದು ಅದರದ್ದು ಸ್ಥಾನ ಇರುತ್ತೆ. ಇದರಲ್ಲಿ ಪ್ರತಿಯೊಂದ್ರಲ್ಲೂ ಒಂದು ತೀರ್ಪು ಹೇಳಲಾಗುತ್ತೆ. ಜಡ್ಜ್ಮೆಂಟ್ ಆಗಿರಬಹುದು, ಡಿಕ್ರಿ ಆಗಿರಬಹುದು ಅಥವಾ ಆರ್ಡರ್ ಆಗಿರಬಹುದು. ಆಸ್ ಇಫ್ ಇಲ್ಲಿ ನೋಡ್ತಾ ಇದ್ದೀರಿ, ಈಚ್ ಆಫ್ ದೀಸ್ ಟರ್ಮ್ಸ್ ಜಡ್ಜ್ಮೆಂಟ್, ಡಿಕ್ರಿ ಅಂಡ್ ಆರ್ಡರ್ ಹ್ಯಾಸ್ ಇಟ್ಸ್ ಓನ್ ಲೀಗಲ್ ಸಿಗ್ನಿಫಿಕೆನ್ಸ್, application and interpretation, and they are all central to the adjudication of civil disputes. All three terms play their important role and express convey the court decision in their own way to the parties of the suit. Okay, so ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಜಡ್ಜ್ಮೆಂಟ್ ಆಗ್ಲಿ, ಡಿಕ್ರಿ ಆಗ್ಲಿ, ಆರ್ಡರ್ ಆಗ್ಲಿ, ಕೋರ್ಟ್ ನ ಒಂದು ತೀರ್ಪನ್ನ ಪಾರ್ಟಿಗಳಿಗೆ ಅಂದ್ರೆ ಪಕ್ಷಗಾರರಿಗೆ ಹೇಳೋದಿಕ್ಕೆ ಪ್ರಯತ್ನ ಮಾಡ್ತಾರೆ, ಜಡ್ಜ್ಮೆಂಟ್, ಡಿಕ್ರಿ ಮತ್ತೆ ಆರ್ಡರ್ ಮೂಲಕ ಅಂತ ಹೇಳಿ. ಅಂದ್ರೆ ಕೋರ್ಟ್ ಏನ್ ನಿರ್ಧಾರ ಮಾಡಿದೆ ನಿಮ್ಮ ಒಂದು ವಿಷಯದ ಬಗ್ಗೆ, ನಿಮ್ಮ ದಾವೆಯ ಬಗ್ಗೆ ಏನು ವಿಚಾರ ಮಾಡಿದೆ, ಅದರ ವಿಚಾರಣೆಯಲ್ಲಿ ಏನು ಬಂದಿದೆ ರಿಸಲ್ಟು. ಓಕೆ, ಸೊ ಅದ್ರ ಮೇಲೆ ಅವ್ರು ಏನ್ ತೀರ್ಪನ್ನ ಕೊಡ್ತಾ ಇದ್ದಾರೆ, ಆ ತೀರ್ಪಿನ ಬಗ್ಗೆ ಅಲ್ಲಿ ಏನಪ್ಪಾ ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅವ್ರು ಏನ್ ಮಾಡ್ತಾರೆ, ಒಂದು ರೀಸನ್ ಅನ್ನ ಕೊಟ್ಟು ಜಡ್ಜ್ಮೆಂಟ್ ಅನ್ನ ಬರ್ದಿರ್ತಾರೆ. ಡಿಕ್ರಿ ತುಂಬಾ ಶಾರ್ಟ್ ಆಗಿರುತ್ತೆ. ಜಡ್ಜ್ಮೆಂಟ್ ಅಲ್ಲಿ ಏನ್ ಬರ್ದಿದಾರೋ ಅದರ ಸಮರಿ ಅಂತ ನೀವು ಹೇಳ್ಬಹುದು. ಓಕೆ, ಜಡ್ಜ್ಮೆಂಟ್ ಅಲ್ಲಿ ಏನಾಗಿದೆ, ಮೇನ್ ಜಡ್ಜ್ಮೆಂಟ್ ಅಲ್ಲಿ ಏನಾಗಿದೆ ಅಪ್ಪ, ಏನ್ ಮಾಡ್ಬೇಕು ಅದನ್ನ ಡಿಗ್ರಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿ ಆರ್ಡರ್ ಕೂಡ ಒಂದೇನಪ್ಪಾ ಅಂದ್ರೆ ನಿಮ್ಮ ಅಪ್ಲಿಕೇಶನ್ಸ್ ಮೇಲೆ ಆರ್ಡರ್ಗಳು ಪಾಸ್ ಆಗಿರುತ್ತೆ. ಸೊ ಮೂರು ಏನಿದೆ ಅದರದೇ ಆದಂತಹ ಒಂದು ಲೀಗಲ್ ಸಿಗ್ನಿಫಿಕೆನ್ಸ್ ಇದೆ, ಒಂದು ಕಾನೂನಾತ್ಮಕ ಅದರ ಸ್ಥಾನ ಇದೆ. ಓಕೆ, ಕೋರ್ಟ್ ನ ತೀರ್ಪನ್ನ ಅದೇನ್ ಮಾಡುತ್ತಪ್ಪ ಅಂತಂತಂದ್ರೆ ಪಕ್ಷಗಾರರವರೆಗೂ ತಲುಪಿಸುವ ಒಂದು ಕೆಲಸವನ್ನ ಮಾಡುತ್ತೆ. ಯಾವುದು, ಜಡ್ಜ್ಮೆಂಟ್ ಆಗ್ಲಿ, ಡಿಕ್ರಿ ಆಗ್ಲಿ ಮತ್ತೆ ಆರ್ಡರ್ ಅಂತ ನಾವು ನೋಡಬಹುದು. ಓಕೆ, ಸೊ ಇದ್ರಲ್ಲಿ ನಾವು ಮೂರನ್ನು ಕೂಡ ಏನಪ್ಪಾ ಅಂತಂದ್ರೆ ಸಪರೇಟ್ ಆಗಿ ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಜಡ್ಜ್ಮೆಂಟ್, ಡಿಕ್ರಿ ಮತ್ತೆ ಆರ್ಡರ್. ಓಕೆ, ಸೊ ನೋಡಿ, ಫಸ್ಟ್ ಸೆಕ್ಷನ್ 2 ಕ್ಲಾಸ್ 9 ಅಲ್ಲಿ ಬರೋದು ಜಡ್ಜ್ಮೆಂಟ್. ಜಡ್ಜ್ಮೆಂಟ್ ಡೆಫಿನೇಷನ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ CPC ಸೆಕ್ಷನ್ 2 ಕ್ಲಾಸ್ 9 ಅಲ್ಲಿ ನಿಮ್ಗೆ ಜಡ್ಜ್ಮೆಂಟ್ ಬಗ್ಗೆ ಡಿಫೈನ್ ಮಾಡಿರ್ತಾರೆ. ಅಲ್ಲಿ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಜಡ್ಜ್ಮೆಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಅಲ್ಲಿ ಹೇಳಿರ್ತಾರೆ. ಓಕೆ, ಸೊ ಅದ್ ಬಿಟ್ರೆ ಸೆಕ್ಷನ್ 2 ಕ್ಲಾಸ್ 2 ನಲ್ಲಿ ಡಿಕ್ರಿ ಅಂದ್ರೆ ಏನು ಅಂತ ಹೇಳಿ ಡಿಕ್ರಿಯನ್ನ ಡಿಫೈನ್ ಮಾಡಿರ್ತಾರೆ. ಆಲ್ಮೋಸ್ಟ್ ನೀವು ನೋಡ್ತೀರಾ ಡೆಫಿನೇಷನ್ಸ್ ಎಲ್ಲಾನು ಕೂಡ ಸೆಕ್ಷನ್ 2 ನಲ್ಲೇ ಇರುತ್ತೆ, ಹೌದಲ್ವಾ? ಸೊ ಸೆಕ್ಷನ್ 2 ನಲ್ಲಿ ಡೆಫಿನೇಷನ್ಸ್ ಇದ್ದಾಗ ಸೆಕ್ಷನ್ 2 ಕ್ಲಾಸ್ 2 ನಲ್ಲಿ ಡಿಕ್ರಿ ಬಗ್ಗೆ ಹೇಳಿದ್ದಾರೆ. ಸೊ ಅದೇ ರೀತಿ ಸೆಕ್ಷನ್ 2 ಕ್ಲಾಸ್ 40 ನಲ್ಲಿ ಆರ್ಡರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೆಕ್ಷನ್ 2 ಕ್ಲಾಸ್ 40 ನಲ್ಲಿ ಆರ್ಡರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ಇದ್ರಲ್ಲಿ ನಾವು ನೋಡ್ಬೇಕಾದ್ರೆ ಇವಾಗ ಜಡ್ಜ್ಮೆಂಟ್ ಅನ್ನ ಫಸ್ಟ್ ಆಗಿ ನೋಡೋಣ. ಸೊ CPC ಅಲ್ಲಿ ಸೆಕ್ಷನ್ 2 ಕ್ಲಾಸ್ 9 ಅಲ್ಲಿ ಡಿಫೈನ್ ಆಗಿರೋದು ಜಡ್ಜ್ಮೆಂಟ್. ಓಕೆ, ಸೊ ಜಡ್ಜ್ಮೆಂಟ್ ಅಂದ್ರೆ ಏನಪ್ಪಾ ಅಂತ ಹೇಳಿ ನಾವು ನೋಡಿದಾಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಜಡ್ಜ್ಮೆಂಟ್ ಆಸ್ ದ ಸ್ಟೇಟ್ಮೆಂಟ್ ಗಿವನ್ ಬೈ ಅ ಜಡ್ಜ್ ದಟ್ ಪ್ರೊವೈಡ್ಸ್ ದ ಗ್ರೌಂಡ್ಸ್ ಫಾರ್ ಅ ಡಿಕ್ರಿ ಆರ್ ಆರ್ಡರ್. ಸೆಕ್ಷನ್ 33 ಆಫ್ ದ CPC mandates that the court shall pronounce a judgment after a case has been heard and a decree shall then follow. Key aspects of a judgment include the fact of the case, the issues, evidence presented, the court's findings on the issues, and the reasons for the final decision. Okay, so ಇಲ್ಲಿ ಏನ್ ಹೇಳ್ತಾರೆ ಜಡ್ಜ್ಮೆಂಟ್ ಅಲ್ಲಿ ಅಂತಂದ್ರೆ, ಜಡ್ಜ್ಮೆಂಟ್ ಅಂದ್ರೆ ಏನು, ಒಂದ್ ಸ್ಟೇಟ್ಮೆಂಟ್ ಬರುತ್ತೆ ಕೋರ್ಟ್ ಕಡೆಯಿಂದ, ಜಡ್ಜ್ ಕಡೆಯಿಂದ. ಸೊ ಏನ್ ಸ್ಟೇಟ್ಮೆಂಟ್ ಅಪ್ಪ ಅಂತಂದ್ರೆ, ಆಸ್ ಪರ್ ಸೆಕ್ಷನ್ 33 ಆಫ್ CPC ಅಲ್ಲಿ ಏನ್ ಹೇಳಿರ್ತಾರೆ,
ದಾವೆಯ ಕೊನೆಯಲ್ಲಿ ಅಂದ್ರೆ ದಾವೆಯ ಎರಡೂ ಕಡೆಯಿಂದ ನಾವೇನಪ್ಪ ವಾದ ವಿವಾದಗಳನ್ನ ಕೇಳಿದ ಮೇಲೆ ಏನಾಗುತ್ತೆ, ದಾವೆಯ ಬಗ್ಗೆ ಒಂದು ನಿರ್ಧಾರವನ್ನ, ಒಂದು ತೀರ್ಪನ್ನ ಕೊಡ್ಬೇಕಾಗತ್ತೆ ಜಡ್ಜ್ ಕಡೆಯಿಂದ. ಓಕೆ, ಸೊ ಆ ಒಂದು ತೀರ್ಪು ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಜಜ್ಮೆಂಟ್ ಅಲ್ಲಿ ಅವರು ಪ್ರತಿಯೊಂದನ್ನು ಹಾಕಿರ್ಬೇಕು. ದಾವೆಯಲ್ಲಿ ಯಾವ ವಿಷಯ ಇದೆ ಅಂದ್ರೆ ಫ್ಯಾಕ್ಟ್ ಇನ್ ಇಶ್ಯೂ ಅಂತ ಹೇಳ್ತೇವೆ. ಯಾವ ಒಂದು ವಿಷಯದ ಬಗ್ಗೆ ಇಲ್ಲಿ ಏನು ಇಬ್ರಿಗೂ ತೊಂದರೆ ಇದೆ, ಇಬ್ರಿಗೂ ವ್ಯತ್ಯಾಸ ಬರ್ತಾ ಇದೆ ನಿರ್ಧಾರದಲ್ಲಿ ಅಂತ ಹೇಳಿ, ಇಬ್ಬರಿಗೂ ಯಾವ ವಿಷಯದ ಮೇಲೆ ಜಗಳ ಆಗ್ತಾ ಇದೆ ವಾದಿ ಪ್ರತಿವಾದಿಗೆ ಅಂತ ಹೇಳಿ ತಿಳ್ಕೊಂಡು ಫ್ಯಾಕ್ಟ್ ಇನ್ ಇಶ್ಯೂ ಏನಿರುತ್ತೆ ಆ ವಿಷಯದ ಬಗ್ಗೆ ಅಲ್ಲಿ ಮೆನ್ಷನ್ ಮಾಡಿರ್ಬೇಕು. ಮತ್ತು ದಾವೆ ಪತ್ರದಲ್ಲಾಗಿರಬಹುದು, ಮತ್ತೆ ಪ್ರತಿದಾವೆ ಪತ್ರದಲ್ಲಾಗಿದ್ದು WS ಮತ್ತೆ ಪ್ಲಾಂಟ್ ಅಂತ ಹೇಳ್ತೀವಿ. ಓಕೆ, ಅವುಗಳಲ್ಲಿರುವಂತಹ ಫ್ಯಾಕ್ಟ್ ಗಳು ಕೂಡ ಇನ್ಕ್ಲೂಡ್ ಆಗಿರ್ಬೇಕು. ಮತ್ತೆ ಜಡ್ಜ್ ಯಾವ ಬೇಸ್ ಮೇಲೆ ನಿರ್ಧಾರ ತಗೊಳ್ತಾ ಇದ್ದಾರೆ, ಅವರಿಗೆ ಅದರಿಂದ ಏನ್ ಗೊತ್ತಾಯ್ತು, ಓಕೆ ದಾವೆಯಲ್ಲಿ ಹಾಕಿದ ಪ್ರತಿವಾದಿ ಹೇಳಿದಂತಹ ವಿವರಣೆಯಿಂದ ನಾನು ಈ ನಿರ್ಧಾರದ ಮೇಲೆ ಬಂದಿದ್ದೇನೆ, ಅವರ ಒಂದು ಸಾಕ್ಷ್ಯಾಧಾರಗಳನ್ನ ಆಧರಿಸಿ ನಾನು ಈ ನಿರ್ಧಾರದ ಮೇಲೆ ಬಂದಿದ್ದೇನೆ, ಪ್ರತಿವಾದಿ ಹಾಕಿರುವಂತಹ ಸಾಕ್ಷ್ಯಾಧಾರಗಳ ಮೇಲೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಪ್ರತಿಯೊಂದನ್ನು ಜಜ್ಮೆಂಟ್ ಅಲ್ಲಿ ಅವರು ರೀಸನ್ಸ್ ಕೊಡ್ಬೇಕಾಗತ್ತೆ, ರೀಸನಿಂಗ್ ಅನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ, ಅವ್ರು ಯಾಕೆ ಈ ರೀತಿ ನಿರ್ಧಾರ ಮಾಡ್ತಾ ಇದ್ದಾರೆ, ಓಕೆ ಅವರ ನಿರ್ಧಾರಕ್ಕೆ ಕಾರಣ ಏನು, ಎಲ್ಲವನ್ನು ಸೇರಿಸಿ ಅವ್ರ ಏನಪ್ಪಾ ಅಂತಂದ್ರೆ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ, ರೀಸನಿಂಗ್ ಕೊಡ್ಬೇಕಾಗತ್ತೆ. ಪ್ರತಿಯೊಂದನ್ನು ಕೂಡ ಅದ್ರಲ್ಲಿ ಏನ್ ಸಮಸ್ಯೆ ಇದೆ, ಏನ್ ಫ್ಯಾಕ್ಟ್ ಹೇಳಿದ್ದಾರೆ, ಅವರ ಸಂಪೂರ್ಣ ಒಂದು ಸಮರಿಯನ್ನ, ಕೇಸ್ನ ಒಂದು ಸಂಪೂರ್ಣ ಸಮರಿಯನ್ನ ಅಲ್ಲಿ ಕೊಟ್ಟು ಪ್ರತಿಯೊಂದು ಪಾಯಿಂಟ್ಗೂ ಕೂಡ ಅವರು ರೀಸನಿಂಗ್ ಕೊಡ್ಬೇಕಾಗತ್ತೆ. ಯಾಕೆ ಈ ರೀತಿ ನಿರ್ಧಾರ ತಗೊಳ್ತಾ ಇದ್ದಾರೆ, ಜಡ್ಜ್ ಯಾಕೆ ಈ ಡಿಸಿಷನ್ ತಗೊಂಡ್ರ ಅನ್ನೋದಕ್ಕೆ ಪ್ರತಿಯೊಂದು ರೀಸನಿಂಗ್ ಕೊಡ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ವಿಥೌಟ್ ರೀಸನಿಂಗ್ ಏನಾದ್ರು ಜಜ್ಮೆಂಟ್ ಕೊಟ್ರೆ ಅದು ಜಜ್ಮೆಂಟ್ ಅನ್ಸ್ಕೊಳ್ಳೋದಿಲ್ಲ ಮೊದಲನೇದಾಗಿ. ಇನ್ನೊಂದು ಆ ರೀತಿ ಏನಾದ್ರು ಆದ್ರೆ ಅದರ್ ಸೈಡ್ ಪಾರ್ಟಿ ಏನಾದ್ರು ಅಪೀಲ್ ಹೋಗ್ಬಿಟ್ರೆ ಆ ಜಜ್ಮೆಂಟ್ ಏನಾಗುತ್ತಪ್ಪ ಅಂದ್ರೆ ಸೆಟಿಸ್ಫೈಡ್ ಆಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ಕರೆಕ್ಟ್ ರೀಸನಿಂಗ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಪ್ರತಿ ಜಡ್ಜ್ ಕೂಡ ಜಜ್ಮೆಂಟ್ ಅನ್ನ ನೀಡ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ರೀಸನಿಂಗ್ಸ್ ಅನ್ನ ಕೊಟ್ಟಿರ್ತಾರೆ. ಓಕೆ, ನಾನು ಈ ರೀತಿ ಡಿಸಿಷನ್ ತಗೊಳ್ಳೋದಕ್ಕೆ ಏನ್ ರೀಸನ್ ಇದೆ, ಓಕೆ ಅವ್ರ ಸಾಕ್ಷ್ಯಾಧಾರಗಳನ್ನ ಸರಿಯಾಗಿ ಸಬ್ಮಿಟ್ ಮಾಡಿಲ್ಲ, ಕೋರ್ಟ್ ಅನ್ನ ಕನ್ವಿನ್ಸ್ ಮಾಡ್ಲಾರ್ದಕ್ಕೆ ನಾನು ಅವ್ರ ವಿರುದ್ಧವಾಗಿ ನಿರ್ಧಾರ ತಗೊಳ್ತಾ ಇದ್ದೀನಿ ಅಂತ ಹೇಳಿ ಬರ್ದಿರ್ತಾರೆ. ಅಥವಾ ಅವ್ರು ಸರಿಯಾಗಿ ಕೊಟ್ಟಿದ್ರೆ ಓಕೆ ನಾನು ಕನ್ವಿನ್ಸ್ ಆಗಿದ್ದೀನಿ, ಕೋರ್ಟ್ ಕನ್ವಿನ್ಸ್ ಆಗಿದೆ, ಅವ್ರು ಕೊಟ್ಟಂತಹ ಸಾಕ್ಷ್ಯಾಧಾರಗಳು ಸರಿಯಾಗಿದೆ ಅಂತ ಹೇಳಿ ಮೆನ್ಷನ್ ಮಾಡಿ ರೀಸನ್ಸ್ ಕೊಡ್ಬೇಕಾಗತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಜಜ್ಮೆಂಟ್ ಅಲ್ಲಿ ಏನಾಗುತ್ತೆ, ಇದು ಒಂದು ಕೊನೆಯ ಒಂದು ದಾವೆಯ ಒಂದು ಕೊನೆಯ ಹಂತದಲ್ಲಿ ಏನಪ್ಪಾ ಅಂತಂದ್ರೆ ವಾದ ವಿವಾದಗಳನ್ನ ಎರಡನ್ನು ಕೇಳಿ, ಎರಡು ಪಕ್ಷಗಾರರಿಂದ ವಾದ ವಿವಾದವನ್ನ ಕೇಳಿ ಜಡ್ಜ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ತೀರ್ಪನ್ನ ನೀಡ್ತಾರೆ. ಆ ಒಂದು ತೀರ್ಪನ್ನ ನಾವು ಜಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಜಜ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿ ಬರ್ದಿರ್ತಾರೆ, ವಿವರಣೆಯನ್ನ ಕೊಟ್ಟಿರ್ತಾರೆ, ರೀಸನಿಂಗ್ಸ್ ಅನ್ನ ಕೊಟ್ಟಿರ್ತಾರೆ, ಕಾರಣಗಳನ್ನ ಕೊಟ್ಟಿರ್ತಾರೆ, ಯಾಕೆ ನಿರ್ಧಾರ ತಗೊಳ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಸೊ ಎಲ್ಲವನ್ನು ಒಳಗೊಂಡಂತಹ ಒಂದು ತೀರ್ಪನ್ನ ನಾವೇನಂತ ಕರಿತೀವಿ, ಜಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದು ಬಿಟ್ಟು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಡಿಕ್ರಿ ಬರುತ್ತೆ. ಓಕೆ, CPCಯ ಸೆಕ್ಷನ್ 2 ಕ್ಲಾಸ್ 2 ನಲ್ಲಿ ಡಿಕ್ರಿಯನ್ನ ಡಿಫೈನ್ ಮಾಡಿದ್ದಾರೆ. ಓಕೆ, ಸೊ ಡಿಕ್ರಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇದೊಂದು ಫಾರ್ಮಲ್ ಎಕ್ಸ್ಪ್ರೆಷನ್ ಇದೆ, ತೀರ್ಪಿನ ಒಂದು ಫಾರ್ಮಲ್ ಎಕ್ಸ್ಪ್ರೆಷನ್ ಇರುತ್ತೆ. ಜಜ್ಮೆಂಟ್ ಅಂದ್ರೆ ಫುಲ್ ಎಕ್ಸ್ಪಾಂಡ್ ಮಾಡಿ ಬರ್ದಿರ್ತಾರೆ, ಎಲ್ಲ ಫ್ಯಾಕ್ಟ್ ಏನಿದೆ, ಅದ್ರಲ್ಲಿ ಇಶ್ಯೂ ಏನಿದೆ, ಓಕೆ ವಾದಿ ಪ್ರತಿವಾದಿಗಳ ಎವಿಡೆನ್ಸ್ ಏನೇನಿತ್ತು ಎಲ್ಲವನ್ನು ಡೀಟೇಲ್ ಆಗಿ ಒಳಗೊಂಡಿರುತ್ತೆ ಜಜ್ಮೆಂಟ್. ಬಟ್ ಡಿಕ್ರಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಏನ್ ಮಾಡಕ್ ಹೇಳಿದ್ದಾರೆ ಅಲ್ವಾ, ಏನ್ ಮಾಡಕ್ ಹೇಳಿದ್ರೆ ಕೋರ್ಟಿನ ತೀರ್ಪು ಏನಾಗಿದೆ, ಪರ ಆಗಿದೆಯಾ ವಿರೋಧ ಆಗಿದೆಯಾ, ದಾವೆ ಯಾರು ಹಾಕಿದ್ದಾರೆ ವಾದಿಯ ಪರವಾಗಿದೆಯಾ ಅಥವಾ ವಿರೋಧವಾಗಿದೆಯಾ, ಏನ್ ಮಾಡಕ್ ಹೇಳಿದ್ದಾರೆ ಕೋರ್ಟ್ ಇಂದ ಅದನ್ನ ಮಾತ್ರ ಡಿಕ್ರಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಏನಾಗತ್ತಪ್ಪ ಅಂತಂದ್ರೆ ಡಿಕ್ರಿ ಒಂದು ಶಾರ್ಟ್ ಫಾರ್ಮ್ ಅಂತ ನಾವು ಹೇಳ್ಬಹುದು, ಒಂದು ಚಿಕ್ಕ ಸಾರಾಂಶ ಅಂತ ಹೇಳ್ಬಹುದು. ಓಕೆ, ಸೊ ಯಾವ್ದ್ರದ್ದು ಜಜ್ಮೆಂಟ್ ಅಂತ ನಾವು ಹೇಳ್ತೀವಿ. ಈಗ ಜಜ್ಮೆಂಟ್ ಏನಾದ್ರು ಡಿಕ್ರೀಡ್ ಅಂತ ಹೇಳಿ ಬಂದಿದ್ರೆ ಏನಾಗುತ್ತೆ, ವಾದಿಯ ಪರವಾಗಿ ಆಗಿರುತ್ತೆ. ಓಕೆ, ಸೊ ಸಿವಿಲ್ ಕೇಸ್ಗಳಲ್ಲಿ ಆಲ್ಮೋಸ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಡಿಕ್ಲೇರೇಷನ್ ಸೂಟ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ನೇಮ್ ಕರೆಕ್ಷನ್ ಮಾಡ್ಲಿಕ್ಕೆ ಹಾಕಿದ್ದೇವೆ ಅಂತ ಅನ್ಕೊಳ್ಳೋಣ, ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಏನಾದ್ರು ಮಿಸ್ಟೇಕ್ ಆಗಿತ್ತು, ನೇಮ್ ಕರೆಕ್ಷನ್ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಬೇಕಿತ್ತು, ಸೊ ಅದಕ್ಕೋಸ್ಕರ ನಾವು ದಾವೆಯನ್ನ ಹಾಕಿದೀವಿ ಅಂತ ಅನ್ಕೊಳ್ಳೋಣ. ಇವಾಗ ನಾನೇ ವಾದಿ ಇದೀನಿ, ನನ್ನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನನ್ನ ಹೆಸರು ಸರಿಯಾಗಿಲ್ಲ ಅಂತ ನಾನು ಕರೆಕ್ಷನ್ ಮಾಡ್ಲಿಕ್ಕೆ ಹಾಕ್ತೆ, ಕೋರ್ಟ್ ತೀರ್ಪು ನನ್ನ ಪರವಾಗಿ ಆಯ್ತು ಅಲ್ವಾ. ಸೊ ಕೋರ್ಟ್ ತೀರ್ಪು ನನ್ನ ಪರವಾಗಿ ಆದ್ರೆ ಜಜ್ಮೆಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ನಾನು ಈ ರೀತಿಯಲ್ಲಿ ಸಾಕ್ಷ್ಯಾಧಾರ ಕೊಟ್ಟಿದ್ದೀನಿ, ಈ ರೀತಿ ಫ್ಯಾಕ್ಟ್ ಇದೆ, ನನಗೆ ಅದಕ್ಕೋಸ್ಕರ ಬೇಕು. ಸೊ ಕಂಪ್ಲೀಟ್ ಆಗಿ ಜಜ್ಮೆಂಟ್ ಅಲ್ಲಿ ಬರ್ದಿರ್ತಾರೆ. ಡಿಕ್ರಿಯಲ್ಲಿ ಏನ್ ಬರ್ದಿರ್ತಾರೆ, ಡಿಕ್ರಿಯಲ್ಲಿ ಸಿಂಪಲ್ ಆಗಿ ಡಿಕ್ರಿ ಡ್ರಾ ಆಸ್ ಅಂತ ಹೇಳಿ ಅಷ್ಟು ಬರೆದು ಯಾಕೆ ಡಿಕ್ರಿ ಕೊಟ್ಟಿದ್ದಾರೆ, ಏನ್ ಮಾಡ್ಬೇಕು, ಡಿಕ್ರಿ ಏನಂತ ಹೇಳ್ತಾರೆ, ಡಿಕ್ರಿ ಆಸ್ ಅಲೌಡ್ ಅಂತ ಹೇಳಿ ಅಷ್ಟೇ ಬರ್ದಿರ್ತಾರೆ, ಜಾಸ್ತಿ ಬರ್ದಿರಲ್ಲ. ಅಲೌವ್ ಆಗಿದೆ ಇವ್ರಿಗೆ, ಓಕೆ ಆಸ್ ಪರ್ ಅದರ ಪ್ರಕಾರ ಡಿಕ್ರಿ ಡ್ರಾ ಮಾಡ್ಬೇಕು ಆಫೀಸ್ ಅವರು. ಓಕೆ, ಸೊ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಅಲಾವ್ ಆಗಿದೆ ಅಂತ ಹೇಳಿ ಬರ್ದಿರ್ತಾರೆ. ಮತ್ತೆ ಯಾರ ವಿರುದ್ಧ, ಈಗ ನಾನೇನಾದ್ರು ಬರ್ತ್ ಸರ್ಟಿಫಿಕೇಟ್ ಅಂತಾನೆ ಆಲ್ಮೋಸ್ಟ್ ಕಾರ್ಪೊರೇಷನ್ ವಿರುದ್ಧ ಹಾಕಿರ್ತೀನಿ ಅಂತ ಅನ್ಕೊಳ್ಳಿ, ಅಥವಾ ತಹಸೀಲ್ದಾರ್ ಆಫೀಸ್ ವಿರುದ್ಧ ಹಾಕಿರ್ತೀನಿ ಅಂತ ಅನ್ಕೊಳ್ಳಿ, ಅಲ್ಲೇನ್ ಬಂದಿರುತ್ತೆ, ಆಸ್ ಪರ್ ದಿಸ್ ಅಲ್ಲ ಅದರ ಪ್ರಕಾರವಾಗಿ ಇವರಿಗೆ ಹೆಸರನ್ನ ಕರೆಕ್ಷನ್ ಮಾಡಿ ಬರ್ತ್ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಆರ್ಡರ್ ಆಗಿರುತ್ತೆ.
ಅದಷ್ಟೇ ಡಿಗ್ರಿಯಲ್ಲಿ ಬಂದಿರುತ್ತೆ ಅಲ್ವಾ. ಓಕೆ, ಸೊ ಇಂತ ಒಂದು ವಿಚಾರ ಏನಂದ್ರೆ ಸಾರಾಂಶ, ಜಡ್ಜ್ಮೆಂಟ್ ನ ಸಾರಾಂಶ ಏನ್ ಮಾಡಕ್ ಹೇಳಿದ್ದಾರೆ ಅದಷ್ಟೇ ಜಸ್ಟ್ ನಮ್ಮ ಡಿಗ್ರಿಯಲ್ಲಿ ನಮಗೆ ಸಿಗುತ್ತೆ. ಡಿಗ್ರಿ ಪ್ರಿಲಿಮಿನರಿ ಕೂಡ ಆಗಿರಬಹುದು ಅಥವಾ ಫೈನಲ್ ಡಿಗ್ರಿ ಕೂಡ ಆಗಿರಬಹುದು. ಓಕೆ, ಸೊ ಅದೇನಾಗುತ್ತೆ, ಮಧ್ಯಂತರ ಡಿಗ್ರಿ ಕೂಡ ಆಗಿರುತ್ತೆ, ಮತ್ತೆ ಫೈನಲ್ ಡಿಗ್ರಿ ಕೂಡ ಆಗಿರುತ್ತೆ, ಎರಡೂ ಆಗಿರಬಹುದು. ಯಾವ ಸಂದರ್ಭದಲ್ಲಿ ಡಿಗ್ರಿಯನ್ನ ಇಶ್ಯೂ ಮಾಡ್ತಾರೆ ಅದರ ಮೇಲೆ ಅದು ಏನಪ್ಪಾ ನಿರ್ಬಂಧನೆ ಆಗಿರುತ್ತದೆ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಓಕೆ, ಸೊ ಇದು ಬಿಟ್ರೆ ನೆಕ್ಸ್ಟ್ ಏನ್ ಹೇಳ್ತೀವಪ್ಪ ಅಂತಂತಂದ್ರೆ ಅಡ್ಜುಡಿಕೇಶನ್ ಅಂತ, ಸಾರಿ ಅಡ್ಜುಡಿಕೇಶನ್ ಅಲ್ಲ, ಏನು ಆರ್ಡರ್ ಅಂತ ಹೇಳ್ತೀವಿ. ಸೆಕ್ಷನ್ 2 ಕ್ಲಾಸ್ 14 ಅಲ್ಲಿ ಆರ್ಡರ್ ಅನ್ನ ಡಿಫೈನ್ ಮಾಡಿದ್ದಾರೆ ಸಿಪಿಸಿ ಅಲ್ಲಿ, ಹೌದಲ್ವಾ. ಆರ್ಡರ್ ಯಾವಾಗ ಇದ್ ಮಾಡ್ತಾರಪ್ಪ ಅಂದ್ರೆ ಇದೊಂದು ಫಾರ್ಮಲ್ ಎಕ್ಸ್ಪ್ರೆಷನ್. ಯಾವಾಗ ಯಾವುದೇ ಒಂದು ಸಿವಿಲ್ ಕೇಸ್ ಅಲ್ಲಿ ನಾವು IA ಅನ್ನ ಹಾಕಿರ್ತೇವೆ, ಇಂಟ್ರಿಮ್ ಅಪ್ಲಿಕೇಶನ್ ಅಂತ ಹೇಳ್ತೇವೆ. ಸಿವಿಲ್ ಕೇಸ್ ಆಗಿರಬಹುದು ಅಥವಾ ಕ್ರಿಮಿನಲ್ ಕೇಸ್ ಅಲ್ಲಿ ಕೂಡ ಹಾಕ್ತಾರೆ IA. ಓಕೆ, ಸೊ ನೋ ವರೀಸ್. ಬಟ್ ಇಲ್ಲಿ ನಾವೇನಪ್ಪಾ ಅಂತಂತಂದ್ರೆ IA ಅನ್ನ ಹಾಕಿರ್ತೀವಿ, ಇಂಟ್ರಿಮ್ ಅಪ್ಲಿಕೇಶನ್ಸ್ ಅಂತ ಹೇಳಿ ಕರಿತೀವಿ. ಈಗ ಆ ಒಂದು ಕೇಸ್ ಅನ್ನ ಹಾಕಿದಾಗ ನಡೆಸಬೇಕಾದ್ರೆ ಮಧ್ಯದಲ್ಲಿ ಏನೋ ಒಂದು ಸಮಸ್ಯೆ ಬಂತು, ಅಥವಾ ಮಧ್ಯದಲ್ಲಿ ನಾವು ಕೇಸ್ ಹಾಕ್ಬೇಕಾದ್ರೆ, ದಾವೆಯನ್ನ ಹಾಕ್ಬೇಕಾದ್ರೆ ಕೆಲವೊಂದು ದಾಖಲಾತಿಗಳನ್ನ, ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿರಲ್ಲ, ಆಮೇಲೆ ನಾವು ಹಾಕ್ಬೇಕಾಗುತ್ತೆ. ಆವಾಗ ಏನ್ ಮಾಡ್ತೀವಿ, ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ ಅಪ್ಲಿಕೇಶನ್ ಹಾಕ್ತಿವಿ, IA ಹಾಕ್ತಿವಲ್ವಾ. ಸೊ ಅದಕ್ಕೆ ನಮ್ಮ ಎದುರಾಳಿಗಳು, ಪ್ರತಿವಾದಿಗಳು ಏನ್ ಮಾಡ್ತಾರೆ, ಇವ್ರು ಮುಂಚೆ ಹಾಕಿಲ್ಲ, ಲೇಟ್ ಆಗಿ ಹಾಕ್ತಾ ಇದಾರೆ ಅಂತ ನಮ್ಮ ಅಪ್ಲಿಕೇಶನ್ಗೆ, ನಮ್ಮ IA ಅವ್ರು ಏನ್ ಮಾಡ್ತಾರೆ, ಆಬ್ಜೆಕ್ಷನ್ ಅನ್ನ ಹಾಕ್ತಾರೆ. ಓಕೆ, ಸೊ ನಮ್ಮ IA ಮತ್ತೆ ಆಬ್ಜೆಕ್ಷನ್ ಅನ್ನ ಎರಡನ್ನ ಸೇರಿಸಿ ಅವರು ಹಿಯರಿಂಗ್ ಕಂಡಕ್ಟ್ ಮಾಡ್ತಾರೆ ಜಡ್ಜ್. ಓಕೆ, ನಾವು ಹಿಯರಿಂಗ್ ಮಾಡ್ತೀವಿ, ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ, ಅದ್ರ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ, ನಾವು ಯಾಕೆ IA ಅನ್ನ ಹಾಕಿದೀವಿ, ಲೇಟ್ ಆಗಿ ಯಾಕನ್ನ ಡಾಕ್ಯುಮೆಂಟ್ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ ನಮ್ಮ ಕಾರಣಗಳನ್ನ ನಾವು ಹೇಳ್ತೀವ. ಓಕೆ, ಯಾಕೆ ನಮ್ಗೆ ಪರವಾನಗಿ ಕೊಡಬಾರ್ದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಂತ ನಮ್ಮ ಎದುರಾಳಿಗಳು ಅವ್ರ ಕಾರಣಗಳನ್ನ ಹೇಳ್ತಾರೆ. ಎರಡೂ ಕಾರಣಗಳನ್ನ ಕೇಳಿ ತದನಂತರದಲ್ಲಿ ಏನಪ್ಪಾ ಅಂತಂದ್ರೆ ಜಡ್ಜ್ ಏನ್ ಮಾಡ್ತಾರೆ, ಅದ್ರ ಮೇಲೆ ಆರ್ಡರ್ ಮಾಡ್ತಾರೆ. ಓಕೆ, ಇವರಿಗೆ ಪರ್ಮಿಷನ್ ಕೊಡ್ಬೇಕಾ ಕೊಡಬಾರ್ದ ಅನ್ನೋದನ್ನ ಆರ್ಡರ್ ಮಾಡ್ತಾರೆ. ಓಕೆ, ಸೊ ಕೇಸ್ ನಡೆದಾಗ ಮಧ್ಯಂತರ ಅವಧಿಯಲ್ಲಿ ನಾವು ಹಾಕುವಂತ ಇಂಟ್ರಿಮ್ ಅಪ್ಲಿಕೇಶನ್ಸ್ ಇರ್ತವೆ, IAs ಏನಿರ್ತವೆ, ಆ ಒಂದು ಅಪ್ಲಿಕೇಶನ್ ಗಳ ಮೇಲೆ ಏನ್ ತೀರ್ಪು ಬರುತ್ತೋ ಆ ಒಂದು ತೀರ್ಪನ್ನ ನಾವೇನಂತ ಕರಿತೀವಿ, ಆರ್ಡರ್ ಅಂತ ಹೇಳಿ ನಾವು ಕರಿತೀವಿ. ಆಸ್ ಪರ್ ಇಲೆಕ್ಷನ್ ಎಕ್ಸ್ಪ್ಲೇನ್ ಮಾಡಿರೋ ತರ, ಆರ್ಡರ್ ಆಸ್ ಅ ಫಾರ್ಮಲ್ ಎಕ್ಸ್ಪ್ರೆಷನ್ ಆಫ್ ಎನಿ ಸಿವಿಲ್ ಕೋರ್ಟ್ ಡಿಸಿಷನ್ that is not a decree. Orders often arise from procedural matters or interlocutory applications within a suit. They guide the course of the litigation, may or may not finally determine the rights of parties, and can be appealed only if specified by the code ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಆರ್ಡರ್ಸ್ ಏನಪ್ಪಾ ಅಂತಂದ್ರೆ ಇದು ಫೈನಲ್ ಡಿಸಿಷನ್ ಅಲ್ಲ, ಇದು ಅಪ್ಲಿಕೇಶನ್ ಗಳ ಮೇಲೆ ಮಧ್ಯಂತರ ಅವಧಿಯಲ್ಲಿ ಏನಪ್ಪಾ ಅಂತಂದ್ರೆ ಬರುವಂತಹ ತೀರ್ಪಾಗಿದೆ, ಮತ್ತೆ ಇದು ಡಿಗ್ರಿ ಕೂಡ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಈ ಒಂದು ಆರ್ಡರ್ ಏನಾದ್ರು ಬಂದ್ಬಿಟ್ರೆ, ನನ್ನ ಪರವಾಗಿ ಆರ್ಡರ್ ಬಂದ್ರೆ ನಾನು ಸುಮ್ಮನೆ ಇರ್ತೀನಿ, ನನ್ನ ವಿರುದ್ಧವಾಗಿ ಆರ್ಡರ್ ಬಂದ್ರೆ, ನನಗೆ ಆ ಒಂದು ಆರ್ಡರ್ ನನ್ನ ಪರವಾಗಿನೇ ಬರ್ಬೇಕಾಗಿತ್ತು ಅನ್ನೋ ನನಗೆ ಇತ್ತಪ್ಪ ಅಂದ್ರೆ ಅವಾಗ ನಾನೇನ್ ಮಾಡ್ತೀನಿ, ಆ ಒಂದು ಅಪ್ಲಿಕೇಶನ್ ಮೇಲೆ, ಆ ಒಂದು ಆರ್ಡರ್ ಮೇಲೆ ವಿರೋಧವಾಗಿ ನಾನೇನ್ ಮಾಡ್ತೀನಿ, ಹೈಯರ್ ಅಥಾರಿಟಿಗೆ ಅಂದ್ರೆ ಹೈಯರ್ ಕೋರ್ಟ್ಗೆ ಹೋಗಿ ಅಪೀಲ್ ಹಾಕ್ತೀನಿ. ಓಕೆ, ಸೊ ನನ್ನ ವಿರುದ್ಧವಾಗಿ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ತೀರ್ಪು ಕೊಟ್ಟಿದ್ದಾರೆ, ಆರ್ಡರ್ ಕೊಟ್ಟಿದ್ದಾರೆ. ಸೊ ಆರ್ಡರ್ ನ ಸೆಟ್ ಅಸೈಡ್ ಮಾಡಿ ನನ್ನ ಒಂದು ಏನು ಬೇಡಿಕೆ ಇದೆ ಅದನ್ನ ಪೂರೈಸಬೇಕು ಅಂತ ಹೇಳಿ ನಾನು ಹೈಯರ್ ಅಥಾರಿಟಿ ಹತ್ರ ಹೋಗ್ತೀನಿ. ಓಕೆ, ಸೊ ಜೂನಿಯರ್ ಡಿವಿಷನ್ ಕೋರ್ಟ್ ಆಗಿದ್ರೆ ನಾನು ಸೀನಿಯರ್ ಡಿವಿಷನ್ ಕೋರ್ಟ್ ಹೋಗ್ತೀನಿ, CJ ಹತ್ರ ಹೋಗ್ತೀನಿ. ಅಲ್ಲಿ ಆಗಿತ್ತಪ್ಪ ಅಂತಂದ್ರೆ ನಾನು ಹೈಕೋರ್ಟ್ ಹೋಗ್ತೀನಿ. ಈ ರೀತಿಯಾಗಿ ನಾವು ಅಪೀಲ್ ಹಾಕಿ ಆರ್ಡರ್ ಅನ್ನ ಮತ್ತೇನ್ ಮಾಡ್ತೀವಪ್ಪ ಅಂತಂದ್ರೆ ಸೆಟ್ ಅಸೈಡ್ ಮಾಡ್ಕೊಂಡು ನಮ್ಮ ಒಂದು ಹೇಳಿಕೆಯನ್ನ ಕೇಳೋದಿಕ್ಕೆ ಅಲ್ಲಿ ಮತ್ತೆ ನಾವು ಅವಕಾಶವನ್ನ ಪಡೆದುಕೊಳ್ತೇವೆ. ಈ ರೀತಿಯಾಗಿ ಇಲ್ಲಿ ಜಜ್ಮೆಂಟ್ ಆಗ್ಲಿ, ಡಿಗ್ರಿ ಆಗ್ಲಿ, ಆರ್ಡರ್ ಆಗ್ಲಿ ಇರುತ್ತೆ. ಓಕೆ, ಜಜ್ಮೆಂಟ್ ಮೇಲೆ ಕೂಡ ನೀವು ಅಪೀಲ್ ಹೋಗಬಹುದು, ಜಜ್ಮೆಂಟ್ ಡಿಗ್ರಿ ಮೇಲೆ ಕೂಡ ನೀವು ಅಪೀಲ್ ಹೋಗಬಹುದು ಹೈಕೋರ್ಟ್ಗೆಲ್ಲ. ಓಕೆ, ಸೊ ನೀವು ಒಪ್ಪಿಗೆ ಇದ್ದಿಲ್ಲ ಅಂತಂದ್ರೆ ಆರ್ಡರ್ ಮೇಲೆ ಕೂಡ ನೀವೇನಪ್ಪಾ ಅಂತಂದ್ರೆ ಹೈಯರ್ ಅಥಾರಿಟಿ ಹತ್ರ ನೀವು ಅಪೀಲ್ಗೆ ಹೋಗಬಹುದು. ಓಕೆ, ಸೊ ಅಪೀಲ್ ಹೋಗ್ಲಿಕ್ಕೆ ಯಾವ ಸಂದರ್ಭದಲ್ಲಿ ಅಪೀಲ್ ಹೋಗ್ತೀರಿ, ಏನ್ ಮಾಡ್ತೀರಿ, ಅದೊಂದು ಸಪರೇಟ್ ಸೆಷನ್ ಅನ್ನ ಕಂಡಕ್ಟ್ ಮಾಡ್ತೀನಿ. ಅಪೀಲ್ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಗೆಲ್ಲರಿಗೂ ತಿಳಿಯೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೊಂದು ಬೇರೆ ವಿಡಿಯೋ ಮಾಡೋಣ ಅಪೀಲ್ಗೋಸ್ಕರ. ಅದೇ ರೀತಿ ಈ ಆರ್ಡರ್, ಜಜ್ಮೆಂಟ್ ಮತ್ತೆ ಡಿಗ್ರಿ ಮೇಲೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಯಾವ್ದಾದ್ರು ಒಂದು ಜಜ್ಮೆಂಟ್ ಮತ್ತೆ ಡಿಗ್ರಿ ಕಾಪಿ ತಗೊಂಡು, ಆರ್ಡರ್ ಕಾಪಿಯನ್ನ ತಗೊಂಡು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಯಾವ ರೀತಿ ಜಜ್ಮೆಂಟ್ ಇರುತ್ತೆ, ಯಾವ ರೀತಿ ಆರ್ಡರ್ ಇರುತ್ತೆ, ಯಾವ ರೀತಿ ಏನಪ್ಪಾ ಅಂತಂತಂದ್ರೆ ಡಿಗ್ರಿ ಇರುತ್ತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ನಿಮ್ಗೆ ಅದನ್ನ ತೋರಿಸ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಜಜ್ಮೆಂಟ್, ಡಿಗ್ರಿ, ಆರ್ಡರ್ ಮೇಲೆ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ಜಜ್ಮೆಂಟ್, ಡಿಗ್ರಿ, ಆರ್ಡರ್ ತೋರಿಸ್ತಾ ಯಾವ ರೀತಿ ಜಜ್ಮೆಂಟ್ ಇರುತ್ತೆ ಅಂತ ಹೇಳಿ, ಸೊ ಅದನ್ನ ಕೂಡ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಸರಿ. ಓಕೆ, ಸೊ ನಿಮ್ಗೆ ಇದು ಒಂದು ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿಂದು ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತೆ ಆದಷ್ಟು ಬೇಗ ಬೇರೆ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒನ್ಸ್ ಅಗೇನ್ ಯಾರ್ಯಾರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಆದಷ್ಟು ಬೇಗ ಭೇಟಿ ಆಗ್ತೀನಿ.
ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.